ರೇಷನ್ ಕಾರ್ಡ್ ದಾರರೇ ಎಚ್ಚರ ಎಚ್ಚರ. ರೇಷನ್ ಕಾರ್ಡ್ ಮೂಲಕ ನಿಮಗೆ ಸಿಗೋ ಅಕ್ಕಿಯನ್ನ ನೀವೇನಾದ್ರೂ ಮಾರಾಟ ಮಾಡಿ ತಗಲಾಕೊಂಡ್ರೆ ರೇಷನ್ ಕಾರ್ಡೇ ರದ್ದಾಗೋ ಸಾಧ್ಯತೆ ಇದೆ. ಅಪ್ಪಿ ತಪ್ಪಿ ಬಿಪಿಎಲ್ ಕಾರ್ಡ್ನ ಅಡಿಯಲ್ಲಿ ಸಿಗುವ ಅಕ್ಕಿ ಮಾರಾಟ ಆಗಿದ್ದು ಗೊತ್ತಾದ್ರೆ ರೇಷನ್ ಕಾರ್ಡ್ ಅನ್ನೇ ರದ್ದುಗೊಳಿಸೋದು ಬಹುತೇಕ ಫಿಕ್ಸ್. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಆಹಾರ ಇಲಾಖೆ ಈ ನಿರ್ಧಾರಕ್ಕೆ ಬರ್ತಾ ಇದೆ. ಅಕ್ಕಿ ಮಾರಾಟದ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅನಭಾಗ್ಯ ಅಕ್ಕಿ ಪಡೆದು ಕಾಳಸಂತೆಯಲ್ಲಿ ಮಾರಾಟ ಮಾಡೋರ ಬಗ್ಗೆ ಇದೀಗ ಆಹಾರ ಇಲಾಖೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗುವ ನಿರ್ಧಾರಕ್ಕೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ವೀರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಕ್ಕಿ ಮಾರಾಟ ಮಾಡೋದನ್ನ ಪತ್ತೆ ಹಚ್ಚಿದ್ರೆ ಇಡೀ ರೇಷನ್ ಕಾರ್ಡ್ ರದ್ದು ಮಾಡುವ ನಿರ್ಧಾರಕ್ಕೆ ಇದೀಗ ಆಹಾರ ಇಲಾಖೆ ಬರ್ತಾ ಇರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಈ ಒಂದು ವಿಚಾರಕ್ಕೆ ಆಹಾರ ಇಲಾಖೆಗೆ ತುಂಬಾ ಕಂಪ್ಲೇಂಟ್ ಬಂದಿದ್ದಾವೆ. ಸಾಕಷ್ಟು ಜನ ಅಕ್ಕಿಯನ್ನ ತೆಗೆದುಕೊಳ್ತಾರೆ, ಬಟ್ ಅವರು ಮನೆಗೆ ತೆಗೆದುಕೊಂಡು ಹೋಗಲ್ಲ, ಸ್ವಂತಕ್ಕೆ ಬಳಸಿಕೊಡಲ್ಲ, ಬೇರೆಯವರಿಗೆ ಮಾರ್ತಾರೆ ಎಂಬುದು ಒಂದ್ ಕಡೆ ಆ ದೂರು ಸಹ ಬಂದುದರಿಂದ ಹೀಗಾಗಿ ಒಂದ್ ಕಡೆ ಆಹಾರ ಇಲಾಖೆ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಈ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾರು ಈ ತರ ಕಂಪ್ಲೇಂಟ್ ಬರುತ್ತೆ ಅವರಿಗೆ ಅಕ್ಕಿ ಬೇಡ ಎಂಬುದು ಅರ್ಥ ಆಗುತ್ತೆ. ಹೀಗಾಗಿ ಆ ಒಂದು ಕಾರ್ಡ್ ರದ್ದು ಮಾಡಲೇಬೇಕಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಪಡಿತರ ಅಕ್ಕಿ ಪಡೆಯೋರು ಈಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಯಾಕಂದ್ರೆ 10 ಕೆಜಿ ಅಕ್ಕಿ ಕೊಡ್ತಿದ್ದಾರೆ, ಬಟ್ ಇನ್ನ 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಹಣ ಕೊಡ್ತು ಅಂತ ಹೇಳಿದ್ರು. ಮತ್ತೊಂದು ಕಡೆ ಸಾಕಷ್ಟು ಜನ ನಮಗೆ ಹಣ ಬೇಡ ಅಕ್ಕಿ ಅಂತಿದ್ದಾರೆ. ಇದರಿಂದ ಈ ಒಂದು ಹೊಸ ಆದೇಶದಿಂದ ಸಾರ್ವಜನಿಕರು ಸಹ ಒಂದ್ ಕಡೆ ಕೇರ್ಫುಲ್ ಆಗಿರಬೇಕು. ನೀವೇನಾದ್ರೂ ಕಾಳಸಂತೆಯಲ್ಲಿ ಅಕ್ಕಿ ಏನಾದ್ರೂ ಮಾರಾಟ ಆದ್ರೆ ನಿಮ್ಮ ಕಾರ್ಡ್ ರದ್ದಾಗುತ್ತೆ. ಒಂದ್ ಕಡೆ ಆ ಆದೇಶ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರೇಷನ್ ಕಾರ್ಡ್ ದಾರರೇ ಎಚ್ಚರ ಎಚ್ಚರ. ರೇಷನ್ ಕಾರ್ಡ್ ಮೂಲಕ ನಿಮಗೆ ಸಿಗೋ ಅಕ್ಕಿಯನ್ನ ನೀವೇನಾದ್ರೂ ಮಾರಾಟ ಮಾಡಿ ತಗಲಾಕೊಂಡ್ರೆ ರೇಷನ್ ಕಾರ್ಡೇ ರದ್ದಾಗೋ ಸಾಧ್ಯತೆ ಇದೆ. ಅಪ್ಪಿ ತಪ್ಪಿ ಬಿಪಿಎಲ್ ಕಾರ್ಡ್ನ ಅಡಿಯಲ್ಲಿ ಸಿಗುವ ಅಕ್ಕಿ ಮಾರಾಟ ಆಗಿದ್ದು ಗೊತ್ತಾದ್ರೆ ರೇಷನ್ ಕಾರ್ಡ್ ಅನ್ನೇ ರದ್ದುಗೊಳಿಸೋದು ಬಹುತೇಕ ಫಿಕ್ಸ್. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಆಹಾರ ಇಲಾಖೆ ಈ ನಿರ್ಧಾರಕ್ಕೆ ಬರ್ತಾ ಇದೆ. ಅಕ್ಕಿ ಮಾರಾಟದ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅನಭಾಗ್ಯ ಅಕ್ಕಿ ಪಡೆದು ಕಾಳಸಂತೆಯಲ್ಲಿ ಮಾರಾಟ ಮಾಡೋರ ಬಗ್ಗೆ ಇದೀಗ ಆಹಾರ ಇಲಾಖೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗುವ ನಿರ್ಧಾರಕ್ಕೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ವೀರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಕ್ಕಿ ಮಾರಾಟ ಮಾಡೋದನ್ನ ಪತ್ತೆ ಹಚ್ಚಿದ್ರೆ ಇಡೀ ರೇಷನ್ ಕಾರ್ಡ್ ರದ್ದು ಮಾಡುವ ನಿರ್ಧಾರಕ್ಕೆ ಇದೀಗ ಆಹಾರ ಇಲಾಖೆ ಬರ್ತಾ ಇರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಈ ಒಂದು ವಿಚಾರಕ್ಕೆ ಆಹಾರ ಇಲಾಖೆಗೆ ತುಂಬಾ ಕಂಪ್ಲೇಂಟ್ ಬಂದಿದ್ದಾವೆ. ಸಾಕಷ್ಟು ಜನ ಅಕ್ಕಿಯನ್ನ ತೆಗೆದುಕೊಳ್ತಾರೆ, ಬಟ್ ಅವರು ಮನೆಗೆ ತೆಗೆದುಕೊಂಡು ಹೋಗಲ್ಲ, ಸ್ವಂತಕ್ಕೆ ಬಳಸಿಕೊಡಲ್ಲ, ಬೇರೆಯವರಿಗೆ ಮಾರ್ತಾರೆ ಎಂಬುದು ಒಂದ್ ಕಡೆ ಆ ದೂರು ಸಹ ಬಂದುದರಿಂದ ಹೀಗಾಗಿ ಒಂದ್ ಕಡೆ ಆಹಾರ ಇಲಾಖೆ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಈ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾರು ಈ ತರ ಕಂಪ್ಲೇಂಟ್ ಬರುತ್ತೆ ಅವರಿಗೆ ಅಕ್ಕಿ ಬೇಡ ಎಂಬುದು ಅರ್ಥ ಆಗುತ್ತೆ. ಹೀಗಾಗಿ ಆ ಒಂದು ಕಾರ್ಡ್ ರದ್ದು ಮಾಡಲೇಬೇಕಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಪಡಿತರ ಅಕ್ಕಿ ಪಡೆಯೋರು ಈಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಯಾಕಂದ್ರೆ 10 ಕೆಜಿ ಅಕ್ಕಿ ಕೊಡ್ತಿದ್ದಾರೆ, ಬಟ್ ಇನ್ನ 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಹಣ ಕೊಡ್ತು ಅಂತ ಹೇಳಿದ್ರು. ಮತ್ತೊಂದು ಕಡೆ ಸಾಕಷ್ಟು ಜನ ನಮಗೆ ಹಣ ಬೇಡ ಅಕ್ಕಿ ಅಂತಿದ್ದಾರೆ. ಇದರಿಂದ ಈ ಒಂದು ಹೊಸ ಆದೇಶದಿಂದ ಸಾರ್ವಜನಿಕರು ಸಹ ಒಂದ್ ಕಡೆ ಕೇರ್ಫುಲ್ ಆಗಿರಬೇಕು. ನೀವೇನಾದ್ರೂ ಕಾಳಸಂತೆಯಲ್ಲಿ ಅಕ್ಕಿ ಏನಾದ್ರೂ ಮಾರಾಟ ಆದ್ರೆ ನಿಮ್ಮ ಕಾರ್ಡ್ ರದ್ದಾಗುತ್ತೆ. ಒಂದ್ ಕಡೆ ಆ ಆದೇಶ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರೇಷನ್ ಕಾರ್ಡ್ ದಾರರೇ ಎಚ್ಚರ ಎಚ್ಚರ. ರೇಷನ್ ಕಾರ್ಡ್ ಮೂಲಕ ನಿಮಗೆ ಸಿಗೋ ಅಕ್ಕಿಯನ್ನ ನೀವೇನಾದ್ರೂ ಮಾರಾಟ ಮಾಡಿ ತಗಲಾಕೊಂಡ್ರೆ ರೇಷನ್ ಕಾರ್ಡೇ ರದ್ದಾಗೋ ಸಾಧ್ಯತೆ ಇದೆ. ಅಪ್ಪಿ ತಪ್ಪಿ ಬಿಪಿಎಲ್ ಕಾರ್ಡ್ನ ಅಡಿಯಲ್ಲಿ ಸಿಗುವ ಅಕ್ಕಿ ಮಾರಾಟ ಆಗಿದ್ದು ಗೊತ್ತಾದ್ರೆ ರೇಷನ್ ಕಾರ್ಡ್ ಅನ್ನೇ ರದ್ದುಗೊಳಿಸೋದು ಬಹುತೇಕ ಫಿಕ್ಸ್. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಆಹಾರ ಇಲಾಖೆ ಈ ನಿರ್ಧಾರಕ್ಕೆ ಬರ್ತಾ ಇದೆ. ಅಕ್ಕಿ ಮಾರಾಟದ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅನಭಾಗ್ಯ ಅಕ್ಕಿ ಪಡೆದು ಕಾಳಸಂತೆಯಲ್ಲಿ ಮಾರಾಟ ಮಾಡೋರ ಬಗ್ಗೆ ಇದೀಗ ಆಹಾರ ಇಲಾಖೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗುವ ನಿರ್ಧಾರಕ್ಕೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ವೀರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಕ್ಕಿ ಮಾರಾಟ ಮಾಡೋದನ್ನ ಪತ್ತೆ ಹಚ್ಚಿದ್ರೆ ಇಡೀ ರೇಷನ್ ಕಾರ್ಡ್ ರದ್ದು ಮಾಡುವ ನಿರ್ಧಾರಕ್ಕೆ ಇದೀಗ ಆಹಾರ ಇಲಾಖೆ ಬರ್ತಾ ಇರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಈ ಒಂದು ವಿಚಾರಕ್ಕೆ ಆಹಾರ ಇಲಾಖೆಗೆ ತುಂಬಾ ಕಂಪ್ಲೇಂಟ್ ಬಂದಿದ್ದಾವೆ. ಸಾಕಷ್ಟು ಜನ ಅಕ್ಕಿಯನ್ನ ತೆಗೆದುಕೊಳ್ತಾರೆ, ಬಟ್ ಅವರು ಮನೆಗೆ ತೆಗೆದುಕೊಂಡು ಹೋಗಲ್ಲ,
ಸ್ವಂತಕ್ಕೆ ಬಳಸಿಕೊಡಲ್ಲ, ಬೇರೆಯವರಿಗೆ ಮಾರ್ತಾರೆ ಎಂಬುದು ಒಂದ್ ಕಡೆ ಆ ದೂರು ಸಹ ಬಂದುದರಿಂದ ಹೀಗಾಗಿ ಒಂದ್ ಕಡೆ ಆಹಾರ ಇಲಾಖೆ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಈ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾರು ಈ ತರ ಕಂಪ್ಲೇಂಟ್ ಬರುತ್ತೆ ಅವರಿಗೆ ಅಕ್ಕಿ ಬೇಡ ಎಂಬುದು ಅರ್ಥ ಆಗುತ್ತೆ. ಹೀಗಾಗಿ ಆ ಒಂದು ಕಾರ್ಡ್ ರದ್ದು ಮಾಡಲೇಬೇಕಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಪಡಿತರ ಅಕ್ಕಿ ಪಡೆಯೋರು ಈಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಯಾಕಂದ್ರೆ 10 ಕೆಜಿ ಅಕ್ಕಿ ಕೊಡ್ತಿದ್ದಾರೆ, ಬಟ್ ಇನ್ನ 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಹಣ ಕೊಡ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಸಾಕಷ್ಟು ಜನ ನಮಗೆ ಹಣ ಬೇಡ ಅಕ್ಕಿ ಅಂತಿದ್ದಾರೆ. ಇದರಿಂದ ಈ ಒಂದು ಹೊಸ ಆದೇಶದಿಂದ ಸಾರ್ವಜನಿಕರು ಸಹ ಒಂದ್ ಕಡೆ ಕೇರ್ಫುಲ್ ಆಗಿರಬೇಕು. ನೀವೇನಾದ್ರೂ ಕಾಳಸಂತೆಯಲ್ಲಿ ಅಕ್ಕಿ ಏನಾದ್ರೂ ಮಾರಾಟ ಆದ್ರೆ ನಿಮ್ಮ ಕಾರ್ಡ್ ರದ್ದಾಗುತ್ತೆ. ಒಂದ್ ಕಡೆ ಆ ಆದೇಶ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರೇಷನ್ ಕಾರ್ಡ್ ದಾರರೇ ಎಚ್ಚರ ಎಚ್ಚರ. ರೇಷನ್ ಕಾರ್ಡ್ ಮೂಲಕ ನಿಮಗೆ ಸಿಗೋ ಅಕ್ಕಿಯನ್ನ ನೀವೇನಾದ್ರೂ ಮಾರಾಟ ಮಾಡಿ ತಗಲಾಕೊಂಡ್ರೆ ರೇಷನ್ ಕಾರ್ಡೇ ರದ್ದಾಗೋ ಸಾಧ್ಯತೆ ಇದೆ. ಅಪ್ಪಿ ತಪ್ಪಿ ಬಿಪಿಎಲ್ ಕಾರ್ಡ್ನ ಅಡಿಯಲ್ಲಿ ಸಿಗುವ ಅಕ್ಕಿ ಮಾರಾಟ ಆಗಿದ್ದು ಗೊತ್ತಾದ್ರೆ ರೇಷನ್ ಕಾರ್ಡ್ ಅನ್ನೇ ರದ್ದುಗೊಳಿಸೋದು ಬಹುತೇಕ ಫಿಕ್ಸ್. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಆಹಾರ ಇಲಾಖೆ ಈ ನಿರ್ಧಾರಕ್ಕೆ ಬರ್ತಾ ಇದೆ. ಅಕ್ಕಿ ಮಾರಾಟದ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅನಭಾಗ್ಯ ಅಕ್ಕಿ ಪಡೆದು ಕಾಳಸಂತೆಯಲ್ಲಿ ಮಾರಾಟ ಮಾಡೋರ ಬಗ್ಗೆ ಇದೀಗ ಆಹಾರ ಇಲಾಖೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗುವ ನಿರ್ಧಾರಕ್ಕೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಕ್ಕಿ ಮಾರಾಟ ಮಾಡೋದನ್ನ ಪತ್ತೆ ಹಚ್ಚಿದ್ರೆ ಇಡೀ ರೇಷನ್ ಕಾರ್ಡ್ ರದ್ದು ಮಾಡುವ ನಿರ್ಧಾರಕ್ಕೆ ಇದೀಗ ಆಹಾರ ಇಲಾಖೆ ಬರ್ತಾ ಇರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಈ ಒಂದು ವಿಚಾರಕ್ಕೆ ಆಹಾರ ಇಲಾಖೆಗೆ ತುಂಬಾ ಕಂಪ್ಲೇಂಟ್ ಬಂದಿದ್ದಾವೆ. ಸಾಕಷ್ಟು ಜನ ಅಕ್ಕಿಯನ್ನ ತೆಗೆದುಕೊಳ್ತಾರೆ, ಬಟ್ ಅವರು ಮನೆಗೆ ತೆಗೆದುಕೊಂಡು ಹೋಗಲ್ಲ, ಸ್ವಂತಕ್ಕೆ ಬಳಸಿಕೊಡಲ್ಲ, ಬೇರೆಯವರಿಗೆ ಮಾರ್ತಾರೆ ಎಂಬುದು ಒಂದ್ ಕಡೆ ಆ ದೂರು ಸಹ ಬಂದುದರಿಂದ ಹೀಗಾಗಿ ಒಂದ್ ಕಡೆ ಆಹಾರ ಇಲಾಖೆ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಈ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾರು ಈ ತರ ಕಂಪ್ಲೇಂಟ್ ಬರುತ್ತೆ ಅವರಿಗೆ ಅಕ್ಕಿ ಬೇಡ ಎಂಬುದು ಅರ್ಥ ಆಗುತ್ತೆ. ಹೀಗಾಗಿ ಆ ಒಂದು ಕಾರ್ಡ್ ರದ್ದು ಮಾಡಲೇಬೇಕಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಪಡಿತರ ಅಕ್ಕಿ ಪಡೆಯೋರು ಈಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಯಾಕಂದ್ರೆ 10 ಕೆಜಿ ಅಕ್ಕಿ ಕೊಡ್ತಿದ್ದಾರೆ, ಬಟ್ ಇನ್ನ 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಹಣ ಕೊಡ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಸಾಕಷ್ಟು ಜನ ನಮಗೆ ಹಣ ಬೇಡ ಅಕ್ಕಿ ಅಂತಿದ್ದಾರೆ. ಇದರಿಂದ ಈ ಒಂದು ಹೊಸ ಆದೇಶದಿಂದ ಸಾರ್ವಜನಿಕರು ಸಹ ಒಂದ್ ಕಡೆ ಕೇರ್ಫುಲ್ ಆಗಿರಬೇಕು. ನೀವೇನಾದ್ರೂ ಕಾಳಸಂತೆಯಲ್ಲಿ ಅಕ್ಕಿ ಏನಾದ್ರೂ ಮಾರಾಟ ಆದ್ರೆ ನಿಮ್ಮ ಕಾರ್ಡ್ ರದ್ದಾಗುತ್ತೆ. ಒಂದ್ ಕಡೆ ಆ ಆದೇಶ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರೇಷನ್ ಕಾರ್ಡ್ ದಾರರೇ ಎಚ್ಚರ ಎಚ್ಚರ. ರೇಷನ್ ಕಾರ್ಡ್ ಮೂಲಕ ನಿಮಗೆ ಸಿಗೋ ಅಕ್ಕಿಯನ್ನ ನೀವೇನಾದ್ರೂ ಮಾರಾಟ ಮಾಡಿ ತಗಲಾಕೊಂಡ್ರೆ ರೇಷನ್ ಕಾರ್ಡೇ ರದ್ದಾಗೋ ಸಾಧ್ಯತೆ ಇದೆ. ಅಪ್ಪಿ ತಪ್ಪಿ ಬಿಪಿಎಲ್ ಕಾರ್ಡ್ನ ಅಡಿಯಲ್ಲಿ ಸಿಗುವ ಅಕ್ಕಿ ಮಾರಾಟ ಆಗಿದ್ದು ಗೊತ್ತಾದ್ರೆ ರೇಷನ್ ಕಾರ್ಡ್ ಅನ್ನೇ ರದ್ದುಗೊಳಿಸೋದು ಬಹುತೇಕ ಫಿಕ್ಸ್. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಆಹಾರ ಇಲಾಖೆ ಈ ನಿರ್ಧಾರಕ್ಕೆ ಬರ್ತಾ ಇದೆ. ಅಕ್ಕಿ ಮಾರಾಟದ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅನಭಾಗ್ಯ ಅಕ್ಕಿ ಪಡೆದು ಕಾಳಸಂತೆಯಲ್ಲಿ ಮಾರಾಟ ಮಾಡೋರ ಬಗ್ಗೆ ಇದೀಗ ಆಹಾರ ಇಲಾಖೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗುವ ನಿರ್ಧಾರಕ್ಕೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಕ್ಕಿ ಮಾರಾಟ ಮಾಡೋದನ್ನ ಪತ್ತೆ ಹಚ್ಚಿದ್ರೆ ಇಡೀ ರೇಷನ್ ಕಾರ್ಡ್ ರದ್ದು ಮಾಡುವ ನಿರ್ಧಾರಕ್ಕೆ ಇದೀಗ ಆಹಾರ ಇಲಾಖೆ ಬರ್ತಾ ಇರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಈ ಒಂದು ವಿಚಾರಕ್ಕೆ ಆಹಾರ ಇಲಾಖೆಗೆ ತುಂಬಾ ಕಂಪ್ಲೇಂಟ್ ಬಂದಿದ್ದಾವೆ. ಸಾಕಷ್ಟು ಜನ ಅಕ್ಕಿಯನ್ನ ತೆಗೆದುಕೊಳ್ತಾರೆ, ಬಟ್ ಅವರು ಮನೆಗೆ ತೆಗೆದುಕೊಂಡು ಹೋಗಲ್ಲ, ಸ್ವಂತಕ್ಕೆ ಬಳಸಿಕೊಡಲ್ಲ, ಬೇರೆಯವರಿಗೆ ಮಾರ್ತಾರೆ ಎಂಬುದು ಒಂದ್ ಕಡೆ ಆ ದೂರು ಸಹ ಬಂದುದರಿಂದ ಹೀಗಾಗಿ ಒಂದ್ ಕಡೆ ಆಹಾರ ಇಲಾಖೆ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಈ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾರು ಈ ತರ ಕಂಪ್ಲೇಂಟ್ ಬರುತ್ತೆ ಅವರಿಗೆ ಅಕ್ಕಿ ಬೇಡ ಎಂಬುದು ಅರ್ಥ ಆಗುತ್ತೆ. ಹೀಗಾಗಿ ಆ ಒಂದು ಕಾರ್ಡ್ ರದ್ದು ಮಾಡಲೇಬೇಕಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಪಡಿತರ ಅಕ್ಕಿ ಪಡೆಯೋರು ಈಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಯಾಕಂದ್ರೆ 10 ಕೆಜಿ ಅಕ್ಕಿ ಕೊಡ್ತಿದ್ದಾರೆ, ಬಟ್ ಇನ್ನ 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಹಣ ಕೊಡ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಸಾಕಷ್ಟು ಜನ ನಮಗೆ ಹಣ ಬೇಡ ಅಕ್ಕಿ ಅಂತಿದ್ದಾರೆ. ಇದರಿಂದ ಈ ಒಂದು ಹೊಸ ಆದೇಶದಿಂದ ಸಾರ್ವಜನಿಕರು ಸಹ ಒಂದ್ ಕಡೆ ಕೇರ್ಫುಲ್ ಆಗಿರಬೇಕು. ನೀವೇನಾದ್ರೂ ಕಾಳಸಂತೆಯಲ್ಲಿ ಅಕ್ಕಿ ಏನಾದ್ರೂ ಮಾರಾಟ ಆದ್ರೆ ನಿಮ್ಮ ಕಾರ್ಡ್ ರದ್ದಾಗುತ್ತೆ. ಒಂದ್ ಕಡೆ ಆ ಆದೇಶ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿ